ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಧನಸ್ಸು ರಾಶಿಯವರಿಗೆ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಆಗಿರುತ್ತೆ ಈ ಒಂದು ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ಮೆಸೇಜಸ್ಗಳು ನಿಮಗೆ ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಸೊ ನಮ್ಮ ವ್ಯೂವರ್ಸ್ ಎಸ್ಪೆಷಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ತಿಳಿಸ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಏಸ್ ಆಫ್ ಕಪ್ಸ್, 8 of swords, okay, Queen of Pentacles, 3 of Wands, ದಿ ಮೆಜಿಷಿಯನ್ ಕಾರ್ಡ್. ವಾವ್, ಸೂಪರ್. ಧನಸ್ಸು ರಾಶಿ, ವೆರಿ ಗುಡ್ ಕಾರ್ಡ್. 2025ರಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ನೋಡ್ತಾ ಹೋಗೋಣ. ಹ್ಯಾಪಿ ಫ್ಯಾಮಿಲಿ. Okay, the thinking woman and woman holding a coin. ಮೆಸೇಜಸ್ ಇದೆ ಧನಸ್ಸು ರಾಶಿಯವರಿಗೆ 2025ರಲ್ಲಿ. ಏಂಜಲ್ಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೋಟ್, ಓಕೆ, ರೇನ್ಬೋ, ವಾವ್, ಫ್ಲವರ್ಸ್ ಎಲ್ಲದಕ್ಕೂ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಮಾಡಿರೋದಕ್ಕೆ ಎಲ್ಲದಕ್ಕೂ ಕೂಡ ಈ ಕಾರ್ಡ್ ಬಂದಿದೆ. ಫ್ಲವರ್ಸ್, ಹ್ಯಾಪಿನೆಸ್, ಲ್ಯಾಡರ್, ಓಕೆ, ಆ್ಯಂಡ್ ಕೀ. ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಇದೆ ನಿಮ್ಮ ಒಂದು 2025ರಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. There something better. Okay, Ace of Cups, 8 of Swords, Queen of Pentacles, 3 of Wands, the Magician, the Happy Family, the Thinking Woman, woman holding a coin, okay, Rainbow. Okay, ಫಾಸ್ಟ್ ಬಗ್ಗೆ ಹೇಳ್ತೀನಿ. ತುಂಬ ಎಮೋಷ್ನಲ್ ಆಗಿ ನೀವು ಸ್ಟಕ್ ಆಗಿದ್ರಿ 2024ರಲ್ಲಿ. ತುಂಬ ಎಮೋಷನ್ಸ್, ಡಿಪ್ರೆಷನ್ಗೆ ಹೋಗಿರಬಹುದು, ಅಥವಾ ಮೈಲ್ಡಾಗಿ ನಿಮಗೆ ನಿದ್ದೆ ಬರದೇ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಏನೋ ಒಂದು ಸಿಚುವೇಶನ್ ತುಂಬ ಗಟ್ಟಿಯಾಗಿ ನಿಮ್ಮನ್ನು ಸುತ್ತುವರೆದಿದೆ. ಆ್ಯಂಡ್ ಎಸ್ಪೆಷಲಿ ಅದು ರಿಲೇಷನ್ಶಿಪ್ಪಲ್ಲಿ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ನಿಮ್ಮ ಒಂದು ಅಷ್ಟು ಚೆನ್ನಾಗಿದ್ದಿದ್ದಿಲ್ಲ 2024ರಲ್ಲಿ. ರಿಲೇಷನ್ಶಿಪ್ ಬಗ್ಗೆ ಯಾರೆಲ್ಲ ನೋಡ್ತಾ ಇದ್ದೀರೋ ಧನಸ್ಸು ರಾಶಿಯಲ್ಲಿ, ಸೊ ಸ್ವಲ್ಪ ನಿಮ್ಮನ್ನು ಕಾಡ್ತಾ ಇರ್ಬೋದು. ಬ್ರೇಕಪ್ ಆಗಿರಬಹುದು, ಅಥವಾ ಗಂಡ ಹೆಂಡತಿಯಲ್ಲಿ ತುಂಬ ಜಗಳಗಳು ಆಗಿರಬಹುದು. ಮೋಸ್ಟ್ ಆಫ್ ದಿ ಕೇಸಸ್ ತುಂಬ ಆಗಿರುತ್ತೆ. ಕೆಲವೊಬ್ಬರು ಯಾರಿಗೆಲ್ಲ ಇಲ್ಲ ಪರವಾಗಿಲ್ಲ ಅಷ್ಟೊಂದೇನು ಇದ್ದಿದ್ದಿಲ್ಲ ಅಂತಂದರೆ ನೀವು ಯಾವುದೋ ಒಂದು ಹೀಲಿಂಗ್ ಮೊಡಾಲಿಟಿಯಲ್ಲಿ ಇರ್ತೀರ. ಅದು ರೇಖೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಯೋಗ ಆಗಿರ್ಬೋದು. ಆ ಒಂದು ಶಕ್ತಿ ನಿಮ್ಮನ್ನು ಕಾಪಾಡಿದೆ ಅಂತ. ಆ್ಯಂಡ್ ಎಲ್ಲರೂ ನಿಮ್ಮ ಹೆಲ್ಪನ್ನು ತುಂಬ ತಗೊಂಡಿದ್ದಾರೆ. ಧನಸ್ಸು ರಾಶಿಯಲ್ಲಿ ಯಾರೆಲ್ಲ 2024ರಲ್ಲಿ ಆಗಿರ್ಬೋದು, ಅಥವಾ 2023ರಲ್ಲಾದರೂ ಆಗಿರ್ಬೋದು, ನಿಮ್ಮ ಕಡೆಯಿಂದ ತುಂಬ ಹೆಲ್ಪನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಅದು ರಿಟರ್ನ್ ನಿಮಗೆ ಕೊಟ್ಟಿಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಆ ಪರ್ಸನ್ ಬಂದುಬಿಟ್ಟು ನಿಮಗೆ ಮಾತಾಡಿಸೂ ಇಲ್ಲ, ಕ್ಲೀನಾಗಿ ರೆಸ್ಪೆಕ್ಟು ಕೂಡ ಕೊಟ್ಟಿಲ್ಲ ಅಂತ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ಹೆಲ್ತ್ ವೈಸಲ್ಲಿ
ಸ್ವಲ್ಪ ಕಾಲು ನೋವು ಬಂದಿರುವಂಥದ್ದು ಸಹಜ ಆಗಿರುತ್ತೆ. ಆ್ಯಂಡ್ ಮಂಡಿ ನೋವು, ಎಸ್ಪೆಷಲಿ ಮಂಡಿ ನೋವಿಂದ ನೀವು ಬಳಲ್ತಾ ಇದ್ರಿ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಕೆರಿಯರ್ ವೈಸ್ ಅಪಾರ್ಚುನಿಟೀಸ್ ಅಂತೂ ಬಂದಿದೆ, ಬಟ್ ಆದರೆ ನಿಮಗೆ ಬೇಕಾಗಿರುವಂತಹ ಒಂದು ಅಪಾರ್ಚುನಿಟೀಸ್ ಬಂದಿಲ್ಲ. ನೀವು ಏನು ಅಂದ್ಕೊಂಡಿದ್ದೀರಾ ಆ ರೀತಿ ಒಂದು ಬಂದಿಲ್ಲ. ನೀವು ಒಂದು ಅಚೀವ್ಮೆಂಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಹುಮ್ಮಸ್ಸಲ್ಲಿ ಹೋಗಿದ್ದೀರಾ, ಬಟ್ ಆದರೆ ಅದು ಒಂದು ವಿಶ್ ಫುಲ್ಫಿಲ್ ಆಗಿಲ್ಲ, ಆ ರೀತಿ ಕಾಣಿಸ್ತಾ ಇರೋದು. ಆ್ಯಂಡ್ ಡಿಲೇಸ್ ಆಗಿದೆ, ಎಲ್ಲ ಕಡೆಯಿಂದನೂ ಡಿಲೇಸ್ ಆಗಿದೆ. ಬಿಸ್ನೆಸ್ಸಲ್ಲಿ ಗ್ರೋತ್ ಕೂಡ ಡಿಲೇಸ್ ಆಗಿದೆ. ನಿಮಗೆ ಕಸ್ಟಮರ್ಸ್ ಒಂದು ಕಡೆ ತುಂಬ ಚೆನ್ನಾಗಿ ಬರ್ತಾಯಿದ್ರು, ಸಡನ್ನಾಗಿ ನಿಂತು ಹೋಗಿಬಿಡ್ತಾರೆ, ಆ ರೀತಿಯೂ ಕೂಡ ತೋರಿಸ್ತಾ ಇದೆ. ಅದು ಜಾಬ್ ರಿಲೇಟೆಡ್ ಆದರೂ ಆಗಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಆದರೂ ಆಗಿರ್ಬೋದು. ಏನೇ ಒಂದು ಕಾರ್ಯ ಮಾಡಬೇಕಾದ್ರೆ ನಿಮ್ಮ ಒಂದು ಇದರಲ್ಲಿ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಇದೆ. ಪ್ಲಸ್ ಎಲ್ಲದರಲ್ಲೂ ಕೂಡ ಡಿಲೇಸ್ ಕಂಪೇರ್ ಮಾಡಿದರೆ ಅವ್ರಿಗೆ ಮಾತ್ರ ಚೆನ್ನಾಗಾಗ್ಬಿಡುತ್ತೆ, ನಾವು ಬಂದರೆ ಏನೋ ತುಂಬ ಲೇಟ್ ಆಗುತ್ತಪ್ಪ ಅಂತ ಅನ್ನೋ ಮನೋಭಾವನೆ ನಿಮ್ಮ 2024ರಲ್ಲಿ ಇತ್ತು. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಡಿಸೆಂಬರಲ್ಲೇ ಫಸ್ಟ್ ವೀಕಲ್ಲಾಗಿರ್ಬೋದು ಅಥವಾ ಈ ವೀಕಲ್ಲಾದರೂ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ಒಂದು ಅಪಾರ್ಚುನಿಟಿ ಸದ್ಯದ ಒಂದು ಪರಿಸ್ಥಿತಿಗೆ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರೆಗ್ನೆನ್ಸಿ ಕೂಡ ಪಾಸಿಟಿವ್ ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಇಷ್ಟೊಂದೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀರಾ, ಬಟ್ ಆದರೆ ಏನೂ ಬೇಡ ಅಂತ ಹೇಳಿಬಿಟ್ಟು ಒಂಟಿಯಾಗಿ ಇರಲಿಕ್ಕೆ ಹೋಗ್ತಾ ಇದ್ದೀರಾ. ತುಂಬ ಕಷ್ಟಗಳು ಬಂದಿರೋದ್ರಿಂದ, ಎಮೋಷ್ನಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಈ ಜೀವನನೇ ಬೇಡ ಅಂತ ಅನ್ನೋ ಒಂದು ಭಾವನೆ ಒಂದಲ್ಲ ಒಂದು ಸತಿ 2024ರಲ್ಲಿ ಬಂದಿರಬಹುದು. ಅಥವಾ ಇವತ್ತು ಅಥವಾ ಈ ಒಂದು ಡಿಸೆಂಬರ್ ಆಗಸ್ಟ್ ಮಂತಲ್ಲೂ ಕೂಡ ಈ ಒಂದು ಯೋಚನೆ ಬಂದಿರ್ಬೋದು. ಬಟ್ ಆದರೆ ಎಲ್ಲ ಒಂದು ಸಿಚುವೇಶನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ತೋರಿಸ್ತಾ ಇದೆ. ಅದು ಏನೇ ಆಗಿದ್ರೂ ಅದು ನೀವು ಔಟ್ಕಮ್ಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಕಾಣಿಸ್ತಾ ಇದ್ದೀರಾ ಎಟ್ ಪ್ರೆಸೆಂಟಾಗಿ. ಆ್ಯಂಡ್ ತುಂಬ ಎಮೋಷನ್ ಆಗಿ ಸ್ಟಕ್ ಆಗಿದ್ದೀರಾ. ಯಾರ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರೋ ಖಂಡಿತ ಹೋಗಿ ಮಾತಾಡಿ, ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಏನೆಲ್ಲ ಭಾವನೆಗಳನ್ನು ನೀವು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಭಾವನೆಗಳನ್ನು ಶೇರ್ ಮಾಡಿ. ಆ್ಯಂಡ್ ತುಂಬ ಸಿಟ್ಟು ತೋರಿಸ್ತಾ ಇದೆ, ಆ ಸಿಟ್ಟನ್ನು ಕಡಿಮೆ ಮಾಡಿ. ಕಾಮ್ ಪ್ಲೇಸಿಗೆ ಹೋಗಿ ನೇಚರ್ಗೆ ಕನೆಕ್ಟ್ ಆಗಿ. ಆಗ ನೇಚರ್ಗೆ ಯಾವಾಗ ನೀವು ಕನೆಕ್ಟ್ ಆಗ್ತಿರೋ ನಿಮ್ಮ ಒಂದು ಆಸೆಗಳು ಏನೇ ಇದ್ದರೂ ಕೂಡ ಅದು ಆಗ್ತಾ ಹೋಗುತ್ತೆ, ಅಂದರೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಖಂಡಿತವಾಗ್ಲೂ 2025ರಲ್ಲಿ ಪ್ರೆಗ್ನೆನ್ಸಿ ಅಂತೂ ಆಗೇ ಆಗುತ್ತೆ. ಯಾರೆಲ್ಲ ಪ್ರೆಗ್ನೆನ್ಸಿಗೆ, ಎಸ್ಪೆಷಲಿ ಧನಸ್ಸು ರಾಶಿಯಲ್ಲಿ ಯಾರೆಲ್ಲ ಪ್ರೆಗ್ನೆನ್ಸಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ IVF ಅಲ್ಲಿ ಫೇಲ್ಯೂರ್ ಆಗಿರಬಹುದು ಅಂತಲೂ ಕಾಣಿಸ್ತಾ ಇದೆ. ಅಥವಾ IUI ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಫೇಲ್ಯೂರ್ ಆಗಿರ್ಬೋದು. ಬಟ್ ಇವಾಗ ಮಾತ್ರ ಇದರ ಟೈಮ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ತುಂಬ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಓದಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಾ, ಎಸ್ಪೆಷಲಿ ಧನುಸ್ಸು ರಾಶಿ ಯಾರ ಎಜುಕೇಷನಲ್ಲಿ ಇರೋರು, ಅಂದರೆ ಓದ್ತಾ ಇರೋರು, ಇನ್ನು ಡಿಗ್ರಿ ಮಾಡ್ತಾ ಇರೋರು ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಏನೇ ಒಂದು ಓದು ಕೂಡ ನಿಮಗೆ ಕೆಲವೊಂದು ಸರಿ ಸ್ಟಕ್ ಆಗಿರ್ಬೋದು. ಬಟ್ ಆದರೆ ಅದನ್ನು ಸ್ಟಕ್ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಮಾಡ್ಕೋಬೇಡಿ, ಮುಂದೆ ಹೊರೀರಿ. ಅದು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಆ್ಯಂಡ್ ಅದು ನಿಮ್ಮ ಒಂದು ಫೈನಾನ್ಷಿಯಲ್ ಇರುತ್ತಲ್ಲ, ಅದಕ್ಕೆ ಗ್ರೋತ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾರೆಲ್ಲ ಅಚಾನಕ್ಕಾಗಿ ಮನಿ ಬರುವಂಥದ್ದು, ಅಂದರೆ ಇಷ್ಟು ದಿನ ಸಾಲ ಕೊಟ್ಬಿಟ್ಟಿದ್ವಿ ಅವ್ರು ಇನ್ನೂ ಕೊಟ್ಟಿಲ್ಲ ಅಂತ ಅಂದರೆ ಅದು ಕೂಡ ನಿಮಗೆ ಕೈ ಸೇರುವಂಥದ್ದು, ನಿಮಗೆ ನ್ಯೂ ಅಪಾರ್ಚುನಿಟೀಸ್ ದಾರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಟ್ರಾವೆಲ್ ಕೂಡ ಮಾಡ್ತೀರಾ, ಟೆಂಪಲ್ ರನ್ಗಳನ್ನು ಮಾಡ್ತೀರಾ 2025ರಲ್ಲಿ. ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ ದಯವಿಟ್ಟು ಹೋಗಿ. ಏಂಜಲ್ಸ್ ಕಡೆಯಿಂದ ನಿಮಗೆ ಒಂದು ಚೆನ್ನಾಗಿರುವಂತಹ ಒಂದು ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಇದೆ. ಆ್ಯಂಡ್ ತುಂಬ ರೇನ್ಬೋ ಹೇಳ್ತಿರೋದು, ಈ ಒಂದು ಕಾರ್ಡ್ ಕೂಡ ಹೇಳ್ತಾ ಇರೋದು ತುಂಬ ಡಿಫಿಕಲ್ಟ್ ಪಾರ್ಟ್ ಇತ್ತು. ಬಟ್ ಆದರೆ ಹೇಗೆ ಎಲ್ಲ ಒಂದು ಕಪ್ಪು ಆಗಿರುವಂತಹ ಮೋಡಗಳು ಇದ್ದಾಗ ಒಂದು ಚೆನ್ನಾಗಿರೋ ಒಂದು ರೇನ್ಬೋ ಹೇಗೆ, ಕಾಮನಬಿಲ್ಲು ಹೇಗೆ ಕಾಣಿಸಿದ್ರೆ ನಮಗೆ ಹೇಗೆ ಖುಷಿಯಾಗುತ್ತೋ, ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ಖಂಡಿತವಾಗ್ಲೂ ಕೂಡ ಮುಂದೆ ತುಂಬ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ 2025ರಲ್ಲಿ ನಿಮಗೆ ಏನು ಬೇಕೋ ಅದು ಖಂಡಿತವಾಗ್ಲೂ ಆಗುತ್ತೆ. ತುಂಬ ಅಪಾರ್ಚುನಿಟೀಸ್ ಬರುತ್ತೆ.
ಯಾವುದು ನಿಮಗೆ ಸರಿ ಅನಿಸುತ್ತೋ ಅದನ್ನು ನೀವು ತಗೋಬೋದು. ರಿಲೇಷನ್ಶಿಪ್ಪಲ್ಲೂ ಕೂಡ ಹೀಲ್ ಆಗುವಂಥದ್ದು ಅಥವಾ ಮದುವೆ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ದೇವರ ಒಂದು ಆಲ್ರೆಡಿ ಯಾರು ಈ ವಿಡಿಯೋ ನೋಡಿರ್ತೀರೋ ಆಲ್ರೆಡಿ ಹೈಯರ್ ಸ್ಟಡೀಸಲ್ಲಿ ಇರ್ತೀರ ಅಥವಾ ಸ್ಟಡೀಸಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರ್ತೀರ. ಖಂಡಿತವಾಗ್ಲೂ ಮಾಡಿ. 2025ರಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಸ್, ನಿಮಗೆ ಬೇಕಾಗಿರುವಂತಹ ಒಂದು ಪ್ಲೇಸಲ್ಲಿ ಎಜುಕೇಷನಲ್ಲಿ ಮುಂದೆ ಹೋಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಜನ ಆಸ್ತಿ ಬಂದಿಲ್ಲ ಅಂತೇಳ್ಬಿಟ್ಟು ಕಾಯ್ತಾ ಇದ್ದೀರಾ. 2025ರಲ್ಲಿ ಖಂಡಿತವಾಗ್ಲೂ ಆಸ್ತಿ ಬರುವಂಥದ್ದು. ಯಾರಿಂದ? ಅಜ್ಜ ಅಜ್ಜಿಯಿಂದ ಅಥವಾ ಪೂರ್ವಜರಿಂದ ಅಥವಾ ನಿಮಗೆ ಏನು ಸೇರಬೇಕು ಅಂತ ಆಸ್ತಿಯಲ್ಲಿ ನಿಮಗೆ ಸೇರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಆಸ್ತಿಯ ಒಂದು ವಿಚಾರದಲ್ಲಿ ಪಾಸಿಟಿವ್ ಆಗಿ ಬಂದಿರುವಂಥದ್ದು. ಆ್ಯಂಡ್ ನೀವೇನೇ ಒಂದು ಸ್ಟೆಪ್ನ ಹತ್ತುತ್ತಾ ಇದ್ದೀರಾ, ಲ್ಯಾಡರ್ ಬಂದಿದೆ, ಕ್ಲೈಂಬಿಂಗ್ ಟುವರ್ಡ್ಸ್ ದ ಸಕ್ಸಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಇದು ಏನೇ ಒಂದು ನೀವು ದಾರಿ ಮಾಡ್ಕೊಂಡಿದ್ರು ಕೂಡ ಕಷ್ಟ ಪಟ್ಟಿದ್ರಿ, ಬಟ್ ಆದರೆ ಎಮೋಷ್ನಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿದ್ರಿ, ಅಳೋದು, ಪದೇ ಪದೇ ಅಳ್ತಾ ಇರೋದು, ಆ ಥರದ್ದು ಒಂದು ಎಮೋಷ್ನಲ್ ಆಗಿ ಅಂತ ಹೇಳ್ತೀವಲ್ಲ ಆ ಥರದ್ದು ಏನೇ ಇದ್ದರೂ ಕೂಡ ಅದು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ಅದು ಕೂಡ ಎಲ್ಲದೂ ಕೂಡ ವ್ಯಾನಿಷ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಕೂಡ ಒಂದು ಪೀಸ್ಫುಲ್ ಆಗಿರುವಂತಹ ಪರ್ಸನ್ ಆಗ್ತಾ ಹೋಗ್ತೀರಾ 2025ರಲ್ಲಿ. ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇತ್ತು ಹಿಂದಿನ ಒಂದು ವಿಚಾರದಲ್ಲಿ ಮಾತಾಡಬೇಕಾದ್ರೆ. ಬಟ್ ಪ್ರೆಸೆಂಟಾಗಿ ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್ ಅಂದರೆ ಒಂದು ಕೀ ರೀತಿಯಲ್ಲಿ ಬಂದಿರುವಂಥದ್ದು. ಏನೇ ಒಂದು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ, ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದರೆ ಒಂದು ಯಾವುದೋ ರೀತಿಯಲ್ಲಿ ಅದು ಆಗೇ ಆಗುತ್ತೆ ಅಂತ. ಆ್ಯಂಡ್ ಫ್ಲವರ್ಸ್ ಕಾರ್ಡ್ ಆಲ್ಮೋಸ್ಟ್ ಹ್ಯಾಪಿನೆಸ್ ಬಂದಿದೆ 2025ದಲ್ಲೂ. ಎಲ್ಲ ಒಂದು ಲಾಸ್ಟ್ ನಾನು ಮಾಡಿದವು ಕೂಡ ಇದೇ ಕಾರ್ಡ್ಸ್ ಆಲ್ಮೋಸ್ಟ್ ರಿಪೀಟೆಡ್ ಆಗಿರುವಂಥದ್ದು. ನಿಮಗೂ ಕೂಡ ಈ ಒಂದು ದಾರಿ ಏನೆಲ್ಲ ನೀವು ಚೂಸ್ ಮಾಡಿದಿರೋ ಅದೆಲ್ಲದೂ ಕೂಡ ಸುಖಮಯ ಆಗಿರುತ್ತೆ 2025ರಲ್ಲಿ. ಎಸ್ಪೆಷಲಿ ಇಲ್ಲಿ ನನಗೆ ಚಾನಲ್ ಆಗ್ತಾ ಇರೋದು ಯಾರೆಲ್ಲ ಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರೋ, ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾ ಇದ್ದೀರೋ, ಮಹಾಲಕ್ಷ್ಮಿ ಆಗಿರ್ಬೋದು, ಧನಲಕ್ಷ್ಮಿ ಆಗಿರ್ಬೋದು, ಸಂತಾನ ಲಕ್ಷ್ಮಿ ಆಗಿರ್ಬೋದು, ಅಥವಾ ಅಷ್ಟಲಕ್ಷ್ಮಿ ಆಗಿರ್ಬೋದು, ಅಥವಾ ಗೌರವನಹಳ್ಳಿ ಲಕ್ಷ್ಮಿ ಆಗಿರ್ಬೋದು, ಯಾರೆಲ್ಲ ಲಕ್ಷ್ಮಿಯನ್ನು ಪೂಜೆ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಆ್ಯಂಡ್ ಬಿಳಿಯ ಒಂದು ಹೂಗಳನ್ನು ಅರ್ಪಿಸ್ತಾ ಹೋಗಿ. ಇನ್ನೂ ಚೆನ್ನಾಗಿ ನಿಮ್ಮ ಒಂದು ಗ್ರೋತಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಜಾಬಲ್ಲಿ ಸಕ್ಸಸ್ಫುಲ್ಲನ್ನು ಕಾಣ್ತಾ ಹೋಗ್ತೀರಾ. ಆ್ಯಂಡ್ ಏನೋ ಒಂದು ಗಿಫ್ಟ್ ಅಂತೂ ಕಾದಿದೆ 2025ರಲ್ಲಿ ಗಿಫ್ಟ್ ಅಂತೂ ಕಾದಿದೆ. ತುಂಬ ಚೆನ್ನಾಗಿ ಗ್ರೋತ್ ಆಗಿರುವಂಥದ್ದು, ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿ ಒಂದು ಸಿಚುವೇಶನ್ ನಿಮ್ಮ ಒಂದು ಲೈಫಲ್ಲಿ ಬರುವಂಥದ್ದು 2025. ಇಲ್ಲಿ ಚಾನಲ್ ಆಗ್ತಾ ಇರೋದು ತುಂಬ ಸಿಟ್ಟು ಅನ್ನೋದು ಬಿಡಬೇಕಾಗುತ್ತೆ. ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರಾಗೋದು, ಸಣ್ಣ ಪುಟ್ಟಕ್ಕೇನೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಎಷ್ಟು ಮಾಡ್ತಿರೋ ಅದು ನಿಮ್ಮ ಗ್ರೋತನ್ನು ತಳ್ಕೊತಾ ಹೋಗುತ್ತೆ. ಹಾಗಾಗಿ ರಿಲೀಸ್ ಮಾಡಿ, ಅವರನ್ನು ಕ್ಷಮಿಸಿ. ಯಾರೆಲ್ಲ ಕ್ಷಮೆಯನ್ನು ನೀಡಿದನೋ ಅವ್ರಿಗೆ ಆ ಒಂದು ಕ್ಷಮೆಯನ್ನು ಮಾಡಿ. ಸೊ ದಟ್ ನಿಮಗೆ ಅಪಾರ್ಚುನಿಟೀಸ್ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಅದ್ರ ಕಡೆ ನೀವು ಗಮನ ಹೋಗಲ್ಲ. ಆ್ಯಂಡ್ ಪಾಸಿಟಿವಿಟಿ ಕಡೆಗೆ ನೀವು ದಾರಿ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ತುಂಬ ಜನ ಇಲ್ಲ ಆಸ್ಟ್ರಾಲಜಿನೂ ಕೂಡ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಆಸ್ಟ್ರಾಲಜಿಯನ್ನು ಕಲ್ತಿರೋದಾಗಿರ್ಬೋದು ಅಥವಾ ಆಸ್ಟ್ರಾಲಜಿಯಲ್ಲಿ ಅದರಿಂದ ನೀವು ಅರ್ನ್ ಮಾಡ್ತಿರ್ಬೋದು ಅಂತ ನನಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಸೊ ಅದು ಯಾರಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊತಾ ಹೋಗಿ. ಇನ್ನೂ ಚೆನ್ನಾಗಿ ನಿಮ್ಮ ಒಂದು ಗ್ರೋತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಎಮೋಷ್ನಲ್ ಆಗಿ ಸ್ಟಕ್ ಆಗಬೇಡಿ. ಖಂಡಿತವಾಗ್ಲೂ ಹ್ಯಾಪಿ ಫ್ಯಾಮಿಲಿ ಆಗೋದಂತೂ ಖಂಡಿತ. ಈಗ ಮುಂಚೆನೇ ಇತ್ತು, ಬಟ್ ಆದರೆ ಇನ್ನೂ ಕೂಡ ಚೆನ್ನಾಗಿ ಆಗುತ್ತೆ. ಗ್ರೋತ್ ಆಗುವಂಥದ್ದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಕಾರ್ಡ್ಸ್. ಎಸ್ಪೆಷಲಿ ರಿಲೇಷನ್ಶಿಪ್ ಆ್ಯಂಡ್ ಮತ್ತು ಮನಿ ರಿಲೇಟೆಡ್ ಅಂದರೆ ದುಡ್ಡಿನ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುವಂಥದ್ದು. ಈ ಒಂದು ಕಾರ್ಡಲ್ಲಿ ಮೇಯ್ನಾಗಿ ಹೇಳ್ತಾ ಇರೋದು, ನೀವು ನಿಮ್ಮ ಸಿಟ್ಟನ್ನು ಬಿಡಿ. ಅಂದರೆ ಕೋಪ ಮಾಡ್ಕೊಳೋದು, ಬೇಜಾರಾಗೋದು, ಎಮೋಷ್ನಲ್ ಆಗಿ ಸ್ಟಕ್ ಆಗೋದು ಆಗಬೇಡಿ. ಅದು ಆಯಿತು ಅಂತಂದರೆ ಮತ್ತೆ ನೀವು ಯಾವ ಸ್ಥಿತಿಯಲ್ಲಿರ್ತೀರೋ ಅದೇ ಸ್ಥಿತಿಗೆ ಬಂದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಸಿಟ್ಟನ್ನು ಬಿಡಿ ಅಂತ ಹೇಳಿಬಿಟ್ಟು
ಈ ಒಂದು ಕಾರ್ಡ್ ತೋರಿಸ್ತಾ ಇರೋದು. ಸೊ ಇದಾಗಿತ್ತು ಇವತ್ತಿನ ಅಂದರೆ ಮೀನ್ಸ್ ಧನಸ್ಸು ರಾಶಿಯವರಿಗೆ 2025ರಲ್ಲಿ ಏನೆಲ್ಲ ಚೇಂಜಸ್ ಕಾಣಿಸುತ್ತೆ ಅಂತ ಅನ್ನೋದು. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ರಾಶಿಗೆ ನಾನು ಮೆಸೇಜಸ್ ಅಂದರೆ ವಿಡಿಯೋನ ಮಾಡ್ತೀನಿ. ಸೊ ಅಲ್ಲಿ ತನಕ ಧನ್ಯವಾದಗಳು.